ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್. ಇವತ್ತೊಂದು ನಿಮಗೆ ಬೆನಿಫಿಟ್ಸ್ ಇರುವಂತಹ ತುಂಬ ಹೆಲ್ತ್ ಬೆನಿಫಿಟ್ ಇರುವಂತಹ ಒಂದು ಪೌಡರ್ ಇದು. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಈ ಪೌಡರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಎಲ್ಲರೂ ಕುಡಿಯಬಹುದು ಮನೆಯಲ್ಲಿ. ಇದು ಒಂದು ಸಲ ನೀವು ಮಾಡಿಟ್ರೆ ತಿಂಗಳುಗಟ್ಟಲೆ ಯೂಸ್ ಮಾಡ್ಕೋಬಹುದು. ಹಾಗೆ ಇದರಲ್ಲಿರುವ ಬೆನಿಫಿಟ್ಸ್ಗಳಂತೂ ನೀವು ಹೇಳೋದೇ ಬೇಡ. ಇದು ನಾನು ಹೇಳಿದಾಗೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇದರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ನಿಮ್ಮ ಬೋನುಗಳಿಗಾಗಲಿ ಮಸಲ್ಸ್ಗಳಿಗಾಗಲಿ ಎಲ್ಲದಕ್ಕೂ ಇದು ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ನಿಮ್ಮ ಬಳಿ ಯಾವುದೇ ನಟ್ಸ್ ಇದ್ದರೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬಹುದು. ನಾನಿಲ್ಲಿ ಬಾದಾಮ್ ಹಾಗೆ ಗೇರು ಬೀಜ, ಆಮೇಲೆ ಇಲ್ಲಿ ಒಂದು ಸ್ವಲ್ಪ ವಾಲ್ನಟ್ ಹಾಕಿದ್ದೇನೆ. ಅದೇ ಥರ ಇಲ್ಲಿ ಸ್ವಲ್ಪ ಮಖಾನ ಕೂಡ ಹಾಕಿದ್ದೇನೆ. ಇದರಲ್ಲಂತೂ ನಿಮಗೆ ಗೊತ್ತಿರ್ಬೋದು, ತುಂಬ ನಮಗೆ ಹೆಲ್ತಿಗೆ ಬೇಕಾಗುವಂತಹ ತುಂಬ ನ್ಯೂಟ್ರಿಷನ್ ಎಲ್ಲ ಈ ಮಖಾನದಲ್ಲಿದೆ. ಸೊ ಹಾಗಾಗಿ ಇದೆಲ್ಲವನ್ನು ಒಂದು ಸ್ವಲ್ಪ ಬಿಸಿ ಮಾಡಿಕೊಳ್ತಾ ಇದ್ದೇನೆ. ಇದು ಹುರ್ಕೊಳ್ಬೇಡಿ, ಒಂದು ಸ್ವಲ್ಪ ಬಿಸಿ ಆದರೆ ಸಾಕು, ಯಾಕಂದರೆ ಇದು ಪೌಡ್ರ್ ಆಗಬೇಕಲ್ಲ. ಸೊ ಹಾಗಾಗಿ ಬಿಸಿ ಮಾಡಿಕೊಂಡ್ರೆ ಸಾಕು. ಇದೆಲ್ಲವನ್ನೀಗ ಬಿಸಿಯಾದ ಮೇಲೆ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕಿ ಈ ಥರ ಪೌಡ್ರ್ ಮಾಡಿ ರೆಡಿ ಮಾಡಿಕೊಂಡೆ. ನೋಡಿ, ಇದನ್ನೆಲ್ಲ ಈಗ ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಂಡಿದ್ದೇನೆ. ನೀವು ಪೌಡರ್ ಮಾಡ್ಕೋಬೇಕಾದ್ರೆ ಒಂದೇ ಸಮಾನ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಹೋಗಬೇಡಿ. ಮಿಕ್ಸಿಯಲ್ಲಿ ಸ್ವಲ್ಪನೇ ಗ್ಯಾಪ್ ಕೊಟ್ಟು, ಅಂದರೆ ಒಂದು ಸ್ವಲ್ಪ ಆಫ್ ಮಾಡಿ ಆನ್ ಮಾಡಿ ಆ ಥರ ಪೌಡ್ರ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಬಾದಾಮ್ ಹಾಗೆ ವಾಲ್ನಟ್ ಗೇರು ಬೀಜದಲ್ಲಿ ಎಲ್ಲ ಆಯಿಲ್ ಅಂಶ ಇರೋದ್ರಿಂದ ಅದು ಪೇಸ್ಟ್ ಆಗೋ ಸಾಧ್ಯತೆ ಇದೆ. ಸೊ ಹಾಗಾಗಿ ಇದನ್ನು ನೀವು ಆದಷ್ಟು ಒಂದೇ ಸಮಾನ ಗ್ರೈಂಡ್ ಮಾಡ್ಕೊಳ್ಬೇಡಿ. ಮಿಡ್ಲಲ್ಲಿ ಒಂದು ಸ್ವಲ್ಪ ಬ್ರೇಕ್ ಕೊಟ್ಟು ಆಮೇಲೆ ಪೌಡ್ರ್ ಮಾಡ್ತಾ ಹೋಗಿ. ಇಲ್ಲಿ ನಾನು ಇದಕ್ಕೆ ಪೌಡ್ರೆಲ್ಲ ಆದಮೇಲೆ ಇಲ್ಲಿ ನಾನು ಇದಕ್ಕೆ ವೆನಿಲಾ ಕಸ್ಟರ್ಡ್ ಪೌಡರ್ ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ಈ ಕಸ್ಟರ್ಡ್ ಪೌಡರ್ ಹಾಕೋದ್ರಿಂದ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ಕುಡಿತಾರೆ. ಯಾಕಂದರೆ ಕೆಲವು ಮಕ್ಕಳಿಗೆಲ್ಲ ಏಲಕ್ಕಿ ಹಾಕಿದರೆ ಅದರ ಫ್ಲೇವರಿಗೆ ಒಂದು ಸ್ವಲ್ಪ ಹೆಚ್ಚಾಗಿ ಮಕ್ಕಳಿಗೆ ಇಷ್ಟಪಡಲ್ಲ. ಸೊ ಹಾಗಾಗಿ ನೀವು ವೆನಿಲಾ ಕಸ್ಟರ್ಡ್ ಪೌಡರ್ ಇದ್ದರೆ ಅದನ್ನು ಆ್ಯಡ್ ಮಾಡಿಕೊಳ್ಳಿ. ಅದು ಆ್ಯಡ್ ಮಾಡೋದ್ರಿಂದ ಅದು ಫುಲ್ಲು ನಿಮಗೆ ಐಸ್ ಕ್ರೀಮ್ ಫ್ಲೇವರ್ ಬರುವುದಲ್ಲದೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಕುಡಿತಾರೆ. ಹಾಗೆ ಇದು ಒಂದು ಸ್ವಲ್ಪ ನಿಮಗೆ ಹಾಲಲ್ಲಿ ನೀವು ಕುದಿಸಬೇಕಾದ್ರೆ ತುಂಬ ರುಚಿಯಾಗಿ ಕೂಡ ಬರುತ್ತೆ ನೀವು ವೆನಿಲಾ ಪೌಡ್ರ್ ಆ್ಯಡ್ ಮಾಡೋದ್ರಿಂದ. ಸೊ ನೋಡಿ, ನಾನು ಈ ಪೌಡ್ರನ್ನೆಲ್ಲ ನಾನು ಒಂದು ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿಕೊಂಡೆ. ಇದೇನಿಲ್ಲ ಅಂದರೂ 2 ಮಂತ್ಸ್ಗಿಂತಲೂ ಹೆಚ್ಚಾಗಿ ಬರುತ್ತೆ. ಮನೆಯಲ್ಲಿ ಒಂದು 5-6 ಜನ ಇದ್ದರೂ ನಿಮಗೆ 2 ಮಂತ್ಸ್ವರೆಗೆ ಆರಾಮ್ಸೆ ಇಲ್ಲಿ ಯೂಸ್ ಮಾಡ್ಕೋಬಹುದು. ಇಲ್ಲಿಗೆ ನಾನು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಹಾಲು ಹಾಕಿ ಅದಕ್ಕೆ ಇಲ್ಲಿ ಒಂದು ನಾನು ಅರ್ಧ ಸ್ಪೂನ್ ಆಗೋಷ್ಟು ಹುಡಿ ಹಾಕಿ ಒಳ್ಳೆ ಕುದಿಸ್ತಾ ಇದ್ದೇನೆ. ನೋಡಿ, ಇದಕ್ಕೆ ನೀವು ಶುಗರ್ ಬೇಕಿದ್ದರೆ ಆ್ಯಡ್ ಮಾಡ್ಕೋಬಹುದು, ಇಲ್ಲಾಂದರೆ ಶುಗರ್ ಸ್ಕಿಪ್ಪು ಮಾಡ್ಕೋಬಹುದು. ಹಾಗೆ ಬೇಕಾದರೆ ಕುಡಿಯಬಹುದು. ಇದು ಕುದಿಸ್ತಾ ಇದ್ದ ಹಾಗೆ ಇದರ ಫ್ಲೇವರ್ ಅಂತೂ ನಿಮಗೆ ಐಸ್ ಕ್ರೀಮ್ ಥರನೇ ಬರುತ್ತೆ. ಸೊ ಈ ಸ್ಮೆಲ್ ಕೇಳಿ, ಈ ಫ್ಲೇವರಿಗೆ ಮಕ್ಕಳು ಖಂಡಿತ ಇದನ್ನು ಇಷ್ಟಪಟ್ಟು ಕುಡಿತಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಹೆಲ್ದಿಯಾಗಿರುವಂತಹ ನಮ್ಮ ಹೆಲ್ತ್ ಮಿಕ್ಸ್ ಪೌಡರ್ ರೆಸಿಪಿ ಹೇಗಾಗಿದೆ ಅಂತ ಹೇಳಿ ನೀವು ಕೂಡ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಈ ಥರ ನಿಮ್ಮಲ್ಲಿ ಡ್ರೈ ಫ್ರೂಟ್ಸ್ ತಂದು ವೇಸ್ಟ್ ಆಗ್ತಾಯಿದ್ರೆ, ಮಕ್ಕಳೆಲ್ಲ ತಿನ್ನಲಿಕ್ಕೆ ಕೇಳ್ತಾ ಇಲ್ಲ ಅಂದರೆ, ಸೊ ಟೀ ಕಾಫಿ ಬದಲು ಇದನ್ನು ಕೊಡಿ. ಖಂಡಿತ ಮನೆ ಮಂದಿ ಎಲ್ಲರೂ ಇಷ್ಟಪಡ್ತಾರೆ. ನೀವು ಸಂಜೆ ಹೊತ್ತು ಬೆಳಿಗ್ಗೆ ಹೊತ್ತು ಟೀ ಕಾಫಿ ಕೊಡೋ ಬದಲು ಮಕ್ಕಳಿಗೆ ಈ ಥರದ್ದು ಮಾಡಿಕೊಡಿ. ಅವರ ಹೆಲ್ದಿಗೂ ಕೂಡ ತುಂಬ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್.